ದೇವ್ರೆ, ಇವತ್ತು ಯಾವ ಮಗ್ಲಲ್ಲಿ ಎದ್ದು ಹೋಗಿದ್ನೋ ಬದುಕೊಂಬಿಟ್ಟೆ. ಒಂದು ಚೂರು ಹೆಚ್ಚು ಕಮ್ಮಿ ಆಗಿದ್ರು ನಮ್ಮ ಅತ್ತೆ ಹೋಗಿರೋ ಜಾಗಕ್ಕೆ ನನ್ನನ್ನು ಕಳಿಸ್ಬಿಡ್ತಿದ್ದ. ತುಟ್ಟಿಗೋಸ್ಕರ ಪ್ರಾಣ ಕಳ್ಕೊಂಡಾಗ ಆಗಿರೋದು. ಅವ್ನು ಒಳ್ಳೆ ಸಿಕ್ಕಾಕೊಂಡಿದ್ದಿದ್ರೆ ಅವನನ್ನು ನಿಜವಾಗ್ಲೂ ಬಿಡ್ತಿದ್ನ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಮನೆಗೆ ಬಂದಿರೋದು ನಿಜಾನ ಸುಳ್ಳ ಅಂತ ಅನಿಸ್ತಾ ಇದೆ. ಯಾವ ದೇವರು ಕಾಪಾಡ್ಬಿಟ್ನೋ ಏನೋ. ಆಯಸ್ಸು ಗಟ್ಟಿ ಇತ್ತು ಅನ್ಸುತ್ತೆ. ಏನ್ರಿ ಇದು? ಎಲ್ಲ ಸಮಸ್ಯೆ ಬಗೆಹರಿತು ಅಂತ ಸಂತೋಷವಾಗಿರೋದು ಬಿಟ್ಟು ಒಳ್ಳೆ ತಲೆ ಮೇಲೆ ಪರ್ವತ ಬಿದ್ದೋರ್ ತರ ಕೂತಿದ್ದೀರಲ್ಲ. ಮತ್ತೇನಾದ್ರು ಮಾಡ್ಕೊಂಡ್ರ? ಏನಿಲ್ಲ ಕಣೆ. ಮತ್ ಯಾಕ್ರಿ ಒಳ್ಳೆ ಗರ ಬಡ್ದೋರ್ ತರ ಕೂತಿದ್ದೀರಾ ನೀವು? ಮನೆಗೆ ಬರ್ತಾ ಓಡ್ಕೊಂಡ್ ಬಂದ್ರಿ ಅನ್ಸುತ್ತೆ. ಮನೆ ಒಳಗೆ ಕಾಲಿಡ್ತಿದ್ದಂಗೆ ಬೆವರಾಸನೆ ಗಪ್ಪ ಅಂತ ಹೊಡಿತಾ ಇದೆ. ಹೋಗಿ ಸ್ನಾನ ಮಾಡ್ಕೊಂಬನ್ನಿ, ಹೋಗ್ರಿ. ಅಪ್ಪ, ನಾನು ಬದುಕಿದ್ದೀನಿ ಯಪ್ಪ. ಡ್ಯಾಮಿಟ್, ಹೇಗೆ ಎಸ್ಕೇಪ್ ಆದವನು ಮತ್ತೆ 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 ಹೀಗೆ ಹೆದರಿಸ್ತಾ ಇದ್ರೆ ಏನು ಮಾಡ್ತೀಯ ಜಯಂತ? ಏನು ಮಾಡ್ತೀಯ? ಜಯಂತ್, ಯಾಕೇನಾಯ್ತು? ತಗೋ ಕಾಫಿ ಕುಡಿ. ಏನಾಯ್ತು? ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಶಾಂತಮ್ಮ. ಇಲ್ಲ, ನಾನು ನೋಡ್ತಾನೆ ಇದ್ದೀನಿ. ನೀನು ಹೊರಗೆ ಹೋಗಿ ಬಂದಾಗ್ನಿಂದ ಒಂಥರಾನೇ ಇದೆಯಾ? ಏನಾಯ್ತಪ್ಪ? ಇವತ್ತು ಲಲಿತಮ್ಮನವ್ರ ಕಾರ್ಯ ಇದೆ ಅಂತ ಹೇಳಿದ್ಯಲ್ಲ, ಅಲ್ಗೂ ಹೋಗ್ಲಿಲ್ವಾ? ಅದು ಮನಸ್ಸು ಯಾಕೋ ಸರಿ ಇರಲಿಲ್ಲ ಶಾಂತಮ್ಮ, ಅದಕ್ಕೆ ಹೋಗಕ್ಕೆ ಹೋಗಲಿಲ್ಲ. ಹೀಗಿದ್ರೆ ಹೇಗೆ ಜಯಂತ್? ಈ ಥರ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನಾಗುತ್ತೆ ಹೇಳು? ಸ್ವಲ್ಪ ಚೇತರಿಸ್ಕೋ. ಸರಿ ಶಾಂತಮ್ಮ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅಮ್ಮ, ಈ ಒಡವೆಗಳನ್ನು ಯಾವುದಾದ್ರೂ ಹಬ್ಬ ಇದ್ದಾಗ ನೀನು ಆಚೆ ತೆಗಿತಾ ಇದ್ದೆ, ಆದರೆ ಈಗ ನೀನು ಪೂಜೆ ಮಾಡೋದಕ್ಕೆ ಅಂತ ಆಚೆ ತೆಗಿಯೋ ಹಾಗಾಯಿತು. ಈ ಒಡವೆಗಳೆಲ್ಲ ನಿನ್ನ ಮೈ ಮೇಲಿದ್ದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಮ್ಮ. ಈಗ ಈ ಒಡವೆಗಳಿಗೆ ಅರ್ಥನೇ ಇಲ್ಲ ಅನ್ನಿಸ್ತಾರೆ. ಮನುಷ್ಯನ ಜೀವನನೇ ಎಷ್ಟು ವಿಚಿತ್ರ ಅಲ್ವಾ ಅಮ್ಮ? ಯಾರಾದರೂ ನಮ್ಮನ್ನು ಬಿಟ್ಟು ಹೋದರೆ ಅವ್ರು ಮತ್ತೆ ಇನ್ಯಾವತ್ತೂ ನಮಗೆ ಸಿಗೋದೇ ಇಲ್ಲ. ಸಾವು ಅನ್ನೋದು ತುಂಬ ಕ್ರೂರಿ ಅನ್ನಿಸ್ತದೆ ಅಮ್ಮ. ಐ ಮಿಸ್ ಯು ಅಮ್ಮ. ಈ ವಾರ್ಡ್ರೋಬ್ ಕೀಯಲ್ಲಿದೆ.
ಅಮ್ಮನ ಫೋನು. ಅಪ್ಪ ನೋಡಿದ್ರೆ ರಿಪೇರಿ ಕೊಟ್ಟಿದ್ದೀನಿ ಅಂದ್ರಲ್ಲ, ಮೋಸ್ಟ್ಲಿ ರಿಪೇರಿ ಆಗಿದೆ ಅನ್ಸುತ್ತೆ. ಫೋನು ಬ್ಯಾಟ್ರಿ ಇಲ್ಲ ಅನ್ಸುತ್ತೆ, ಚಾರ್ಜ್ ಹಾಕ್ಬೇಕು. ಇದು ಅಮ್ಮನ ಡೈರಿ. ಅಮ್ಮ ಇದ್ರಲ್ಲಿ ಏನಾದರೂ ಬರ್ತಿರ್ಬೋದಾ? ನನ್ನ ಮನಸ್ಸಲ್ಲಿ ನಮ್ಮ ಮನೇಲಿ ಹುಟ್ಟಿದ ಹೆಣ್ಮಗಳು ನಮ್ಮ ಮನೆಗೆ ಬರಬೇಕು, ಅವಳಿಗೆ ಬಾಗ್ನ ಕೊಡಬೇಕು, ಪ್ರತಿ ವರ್ಷ ಅವಳನ್ನ ಗೌರಿ ಹಬ್ಬಕ್ಕೆ ಕರಿಬೇಕು. ಎಲ್ಲ ಹೆಣ್ಮಕ್ಳ ಥರ ಅವಳು ತವ್ರ ಮನೆಗೆ ಬಂದು ಹೋಗಿ ಮಾಡಬೇಕು. ಅವಳ ಕುಟುಂಬ ನಮ್ಮ ಕುಟುಂಬ ಒಂದಾಗಬೇಕು. ಎಲ್ಲ ಆಸೆನೂ ಒಟ್ಟಿಗೆ ಈಡೇರೋ ಥರ ಆಗ್ತಿದೆ. ಹೆಣ್ಮಕ್ಳು ಮನ್ಸಾರೆ ಹರಿಸಿದ್ರೆ ಅಲ್ವಾ ತವ್ರ ಮನೆ ಚೆನ್ನಾಗಿರೋದು. ಲಕ್ಷ್ಮಿ ಯಾವಾಗ ಬರ್ತಾಳೋ ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಈ ಮನೆ ಮಗಳು ಅಂದ್ರೆ ಅಪ್ಪನ ಜೊತೆಲಿ ಹುಟ್ಟಿರೋರು, ಅಂದ್ರೆ ನನಗೆ ಸೋದರತ್ತೆ ಇದ್ದಾರ. ಈ ಸೋದರ ಸಂಬಂಧನ